ಈ ಸರ್ಕಾರಗಳ ರೈತ ವಿರೋಧಿ ನೀತಿಯಿಂದಾಗಿ ಈಗಾಗಲೇ ಮುಂಗಾರು ಪ್ರವೇಶ ಆಗಿದೆ, ಕೃಷಿ ಚಟುವಟಿಕೆ ಪ್ರಾರಂಭ ಆಗಿದೆ. ಈ ಹಂತದಲ್ಲಿ ಸರ್ಕಾರಗಳು ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿರ್ತಕ್ಕಂಥ ಗೊಬ್ಬರ, ಬೀಜಗಳ ವಿತರಣೆಯಲ್ಲಿ ಅವೈಜ್ಞಾನಿಕವಾದ ನೀತಿಯಿಂದ ಕೃಷಿ ಚಟುವಟಿಕೆಗೆ ಕಂಟಕ ಆಗಿದೆ ಅಂತಕ್ಕಂಥದ್ದು ನನ್ನ ಒಟ್ಟಾಭಿಪ್ರಾಯ. ಕಾರಣ ಯಾಕೆ ಅಂತಂದರೆ, ಇವತ್ತು ಸರ್ಕಾರಗಳು ಈ ಕಳೆದ 3 ದಿನಗಳ ಹಿಂದೆ ಎಲ್ಲ ರಸಗೊಬ್ಬರಗಳ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು. ಈ ಬೆಲೆ ಏರಿಕೆಯಿಂದ ರೈತರುಗಳಿಗೆ ಕೃಷಿ ಮಾಡಲಿಕ್ಕೆ ಅತ್ಯಂತ ಸಂಕಟದ ಪರಿಸ್ಥಿತಿ ಇದೆ. ಪ್ರತಿ ಹಂತದಲ್ಲೂ ಕೂಡ ಮುಂಗಾರು ಕೃಷಿ ಚಟುವಟಿಕೆ ಪ್ರಾರಂಭ ಆದ ತಕ್ಷಣವೇ ಇವರು ಗೊಬ್ಬರಗಳದ್ದು, ಕೃಷಿ ಪರಿಕರಗಳನ್ನು ಮತ್ತು ಗೊಬ್ಬರದ ರೇಟ್ಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು. ಇದರಿಂದ ನೇರವಾಗಿ ಕೃಷಿ ಚಟುವಟಿಕೆಗಳ ಮೇಲೆ ನೇರ ಪರಿಣಾಮ ಆಗ್ತಕ್ಕಂಥದ್ದು ನನ್ನ ಅಭಿಲಾಷೆ. ಕಾರಣ ಏನು ಅಂದರೆ, ಈಗಾಗಲೇ ಒಂದು ಕಡೆ ಸರ್ಕಾರಗಳ ರಸಗೊಬ್ಬರಗಳ ಬೆಲೆ ಏರಿಕೆ ಒಂದು ಕಡೆ ಆದರೆ, ಈ ರಸಗೊಬ್ಬರಗಳ ಬೆಲೆ ಏರಿಕೆಯಿಂದ ಒಂದು ಕಡೆ ಮತ್ತು ಯಾರು ಈ ಏಜೆನ್ಸಿಗಳಿದ್ದಾರೆ, ಈ ಗೊಬ್ಬರದ ಏಜೆನ್ಸಿಗಳು ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಬೆಲೆಗೆ ಮಾರಾಟವನ್ನು ಮಾಡ್ತಾ ಇಲ್ಲ. ನೋಡಿ, ನಾನು ಏನು ಹೇಳ್ತೀನಿ ಅಂದರೆ, ಒಂದು ಹೊಸ ರೇಟಿನ ಪ್ರಕಾರ 45 kg ಯೂರಿಯಾ 266 ರೂಪಾಯಿ ಇದ್ದರೆ, ಇವತ್ತು ಏನು ಕೃಷಿ ವಿತರಣೆ ಮಾಡ್ತಕ್ಕಂಥ ಫರ್ಟಿಲೈಸರು 400-450 ರೂಪಾಯಿ ಯೂರಿಯಾ ಮಾರ್ತಾ ಇದ್ದಾರೆ. ಇವತ್ತು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಇದೆ, ಕೃಷಿ ಇಲಾಖೆ. ಈ ಕೃಷಿ ಇಲಾಖೆ ಯಾಕೆ ಕಟ್ಟುನಿಟ್ಟಿನ ಪರಿಣಾಮ ಮಾಡ್ತಾ ಇಲ್ಲ, ಅವ್ರ ಮೇಲೆ ಯಾಕೆ ಕಾನೂನು ಕ್ರಮಗಳನ್ನು ತಗೊಳ್ತಾ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಈ ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತಕ್ಕಂಥದ್ದು ನನ್ನ ಕಾರಣ. ಸರ್, ಒಂದು ಪ್ರಶ್ನೆ ಇದೆ ಸರ್ ತಮ್ಮಗಳಿಗೆ. ಕ್ಯಾನ್ಸರ್ ಬರುತ್ತೆ ಯೂರಿಯಾ, DAP, ಪೊಟ್ಯಾಷಿಯಂ ಬಳಸಿದರೆ ಒಂದು ಎಲ್ಲ ಕಡೆ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡುವಂಥದ್ದು ಸೈಂಟಿಸ್ಟ್ಗಳು ಮಾಡಿದ್ದಾರೆ ಅಂತ ಹೇಳಿ ಒಂದು ಗಮನಕ್ಕೆ ಬರುವಂಥದ್ದು ಆಗಿದೆ. ಅದರ ಬಗ್ಗೆ ಮಾಹಿತಿ ಕೊಡ್ಬೋದಾ ಹೇಗೆ ಅಂತ ಹೇಳಿ? ನನಗೆ ಅತ್ಯಂತ ಸರ್ಕಾರಗಳಿಗೆ ಎಕ್ಸ್ಪರ್ಟ್ಸ್ಗಳು, ವಿಜ್ಞಾನಿಗಳು ನನಗಿರೋ ಮಾಹಿತಿ ಪ್ರಕಾರ ಅತ್ಯಂತ ಹೆಚ್ಚಿನ ಯೂರಿಯಾ ಬಳಕೆಯಿಂದ ತುಂಬ ರೋಗಗಳು ಬರ್ತಾಯಿದೆ, ಕ್ಯಾನ್ಸರ್ ಬರ್ತಾಯಿದೆ, ಮನುಷ್ಯನ ಆರೋಗ್ಯದ ಪರಿಣಾಮದಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇರೋ ಕಾರಣನೂ ಕೂಡ ಇದು ಕೂಡ ಯೂರಿಯಾ ಬಳಕೆಗೆ ಕಡಿವಾಣ ಹಾಕಬೇಕು ಅಂತಕ್ಕಂಥ ಸರ್ಕಾರದ ಅವೈಜ್ಞಾನಿಕ ನೀತಿ ಇರ್ತಕ್ಕಂಥದ್ದು. ಇವತ್ತು ಈಗಾಗಲೇ ಕೃಷಿ ರಾಸಾಯನಿಕ ಗೊಬ್ಬರಗಳಿಂದ ನಮ್ಮ ಕೃಷಿ ಪೂರ್ಣ ರಾಸಾಯನಿಕ ಗೊಬ್ಬರಗಳಿಂದ ನಮ್ಮ ಕೃಷಿ ನಡೀತಾ ಇದೆ. ತತ್ಕ್ಷಣದಿಂದ ಈ ರಾಸಾಯನಿಕ ಗೊಬ್ಬರಗಳನ್ನು ನಮಗೆ ವಿತರಣೆಯಲ್ಲಿ ವಿಳಂಬ ಮಾಡೋವಂಥದ್ದು ಮತ್ತು ಕಡಿಮೆ ವಿತರಣೆ ಮಾಡೋದ್ರಿಂದ ನಾವು ಎಕ್ಸ್ಪೆಕ್ಟೇಷನ್ ಬರ್ತಕ್ಕಂಥ ಬೆಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರೈತನಿಗೆ ವೆಚ್ಚ ಜಾಸ್ತಿ ಆಗ್ತಾ ಇರೋದ್ರಿಂದ, ಅದನ್ನು ನಿಭಾಯಿಸೋಕ್ಕಾಗದೇ ಇರೋದ್ರಿಂದ ಬೆಳೆ ನೀತಿ, ರೈತ ಬೆಳೆದಂಥ ಬೆಳೆಗಳಿಗೆ ವೈಜ್ಞಾನಿಕ ಬೆಂಬಲ ಬೆಲೆನೂ ಇಲ್ಲದೆ ಇರೋ ಕಾರಣಕ್ಕೆ ರೈತನ ಜೀವನ ಅತ್ಯಂತ ಶೋಚನೀಯ ಪರಿಸ್ಥಿತಿ ಬಂದಿದೆ. ಕಾರಣ ಈ ಸರ್ಕಾರಗಳ ಅವೈಜ್ಞಾನಿಕ ನೀತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತಿನ ಆ ದಿನಗಳ ಜನಪ್ರತಿನಿಧಿ ಸರ್ಕಾರಗಳು ಅವತ್ತಿನ ಜನಸಂಖ್ಯೆಗೆ ಇವತ್ತು ಆಹಾರ ಭದ್ರತೆ ಕೊಡಬೇಕಾಗಿರ್ತಕ್ಕಂಥ ಆ ಸರ್ಕಾರಗಳ ಆದ್ಯ ಕರ್ತವ್ಯ ಆಗಿತ್ತು. ಆ ಕಾರಣ ಪಂಚವಾರ್ಷಿಕ ಯೋಜನೆಗಳ ಮುಖಾಂತರ ಈ ನಮ್ಮಲ್ಲಿ ಒಟ್ಟು ಜನಸಂಖ್ಯೆಗೆ ಆಹಾರ ಭದ್ರತೆ ಕೊಡೋ ನಿಟ್ಟಿನಲ್ಲಿ ಪಂಚವಾರ್ಷಿಕ ಯೋಜನೆಗಳಲ್ಲಿ ಅತ್ಯಧಿಕ ಇಳುವರಿ ತೆಗಿತಕ್ಕಂಥ ಆಹಾರ ಭದ್ರತೆಯನ್ನು ಈ ಜನರಿಗೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ, ಹೆಚ್ಚಿನ ಬೆಳೆ ಇಳುವರಿ ತೆಗಿಯೋ ಕಾರಣಕ್ಕೋಸ್ಕರ ರಾಸಾಯನಿಕ ಗೊಬ್ಬರಗಳ ಬಳಕೆಗೆ ಸರ್ಕಾರಗಳು ಅನುಮತಿಸಿರ್ತಕ್ಕಂಥದ್ದು. ಆದರೆ ಇವತ್ತಿನ ಕೃಷಿ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ, ಕೃಷಿ ರಾಸಾಯನಿಕ ಗೊಬ್ಬರಗಳು ಇಲ್ಲದೇ ಬೆಳೆಗಳನ್ನು ಬೆಳೀಲಿಕ್ಕೆ ಆಗದೇ ಇರೋವಂಥ ಪರಿಸ್ಥಿತಿಗೆ ನಮ್ಮ ರೈತನ ಕೃಷಿ ಆ ಹಂತಕ್ಕೆ ಬಂದಿತ್ತಿರೋ ಕಾರಣಕ್ಕೆ ಈ ಹಂತಕ್ಕೆ ಬಂದಿರುವಾಗ ತತ್ಕ್ಷಣದಿಂದ ಈ ರಾಸಾಯನಿಕ ಗೊಬ್ಬರಗಳನ್ನು ಕೊಡದೆ ಅದರಲ್ಲಿ ವಿಳಂಬ ಆಗೋವಂಥದ್ದು ಮತ್ತು ಕಡಿಮೆ ವಿತರಣೆ ಮಾಡೋದ್ರಿಂದ ಬೆಳೆ ಬೆಳಿಲಿಕ್ಕೂ ಆಗೋದಿಲ್ಲ ಮತ್ತು ಈ ದೇಶದ ಆಹಾರ ಭದ್ರತೆ ಮೇಲೂ ಕೂಡ ಪರಿಣಾಮ ಆಗ್ತಕ್ಕಂಥದ್ದು, ವ್ಯತಿರಿಕ್ತ ಪರಿಣಾಮ ಆಗ್ತಕ್ಕಂಥದ್ದು ಆಗಬಹುದು ಅಂತಕ್ಕಂಥದ್ದು ಇದು ನೇರವಾಗಿ ಈ ಸರ್ಕಾರಗಳಿಂದ ರೈತನಿಗೆ ತುಂಬಲಾರದ ನಷ್ಟ ಮತ್ತು ಇವತ್ತು ರೈತನ ಬದುಕಿಗೆ ದೊಡ್ಡ ಕಂಟಕ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತಿನ ಕೇಂದ್ರ ಸರ್ಕಾರದ ನೀತಿ, ರಾಜ್ಯ ಸರ್ಕಾರಗಳ ನೀತಿಯಿಂದ
ರೈತ ಬೆಳೆದಂಥ ಬೆಳೆಗಳಿಗೆ ಇವರು ವೈಜ್ಞಾನಿಕ ಬೆಲೆಗಳನ್ನು ಈ ಸರ್ಕಾರಗಳು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ಸರ್ಕಾರಗಳಿಗೆ ಹೇಳಲಿಕ್ಕೆ ಬಯಸ್ತಕ್ಕಂಥದ್ದು ಬೆಂಬಲ ಬೆಲೆ ಏನಿದೆ, ಏನು ಹೇಳ್ತಾ ಇರ್ತೀವಿ ಅಂದರೆ ಕನಿಷ್ಠ ಬೆಂಬಲ ಬೆಲೆ ಮುಖಾಂತರ ಇವತ್ತು ಈ ರೈತ ಬೆಳೆದಂಥ ಬೆಳೆ ಇವತ್ತು ಆ ಬೆಳೆದಂಥ ಕಾಲದಲ್ಲಿ ಬೆಳೆ ಬಂದಂಥ ಕಾಲದಲ್ಲಿ ಆ ಬೆಳೆಗಳ ಬೆಲೆ ಕಡಿಮೆ ಆದಾಗ ತಕ್ಷಣದಿಂದ ಇದು ಸಂಪೂರ್ಣ ಸಂಬಂಧಪಟ್ಟಂಥದ್ದು ಭಾರತ ಸರ್ಕಾರಕ್ಕೆ. ಭಾರತ ಸರ್ಕಾರ ಬೆಂಬಲ ಬೆಲೆಯಲ್ಲಿ ಘೋಷಣೆ ಮಾಡಿರೋ ಪ್ರಕಾರ ತಕ್ಷಣ ಖರೀದಿ ಕೇಂದ್ರಗಳನ್ನು ಆಯಾ ರಾಜ್ಯ ಸರ್ಕಾರಗಳಿಗೆ ಅನುದಾನವನ್ನು ಕೊಡೋ ಮುಖಾಂತರ ಆ ರಾಜ್ಯಗಳ ರೈತರ ಹಿತವನ್ನು ಕಾಪಾಡೋ ನಿಟ್ಟಿನಲ್ಲಿ ಭಾರತ ಸರ್ಕಾರ ಬೆಂಬಲ ಘೋಷಣೆಯ ಪ್ರಕಾರ ಹಣಕಾಸು ಅನುದಾನವನ್ನು ಕೊಡೋದ್ರ ಮುಖಾಂತರ ಆ ರಾಜ್ಯಗಳ ರೈತರು ಬೆಳೆದಂಥ ಬೆಳೆಗಳನ್ನು ಬೆಂಬಲ ಬೆಲೆ ಮುಖಾಂತರ ಖರೀದಿಯನ್ನು ಮಾಡಿ ಆ ರೈತರ ಹಿತವನ್ನು ಕಾಪಾಡ್ತಕ್ಕಂಥದ್ದು ಮೊದಲನೇ ಆದ್ಯತೆ ಭಾರತ ಸರ್ಕಾರದ್ದು. ಆ ಕೆಲಸ ಎರಡನೇದು ರಾಜ್ಯ ಸರ್ಕಾರದ್ದು. ಮತ್ತೊಂದು ಪ್ರಶ್ನೆ ತಮ್ಮಗಳಿದೆ ಸರ್. ಗೊಬ್ಬರ ಡೀಲರ್ಗಳು ಕೇಂದ್ರ ಸರ್ಕಾರ ಒಂದು 240 ರೂಪಾಯಿಯನ್ನ ಇಷ್ಟು ಕೆಜಿಗೆ ಅಂತ ಹೇಳಿ ಒಂದು ನಿಗದಿ ಮಾಡಿದೆ. ಆದರೆ 450 ಇರ್ಬೋದು, 500 ಇರ್ಬೋದು, 600 ಇರ್ಬೋದು, ಆ ಗೊಬ್ಬರವನ್ನು ಮಾರಾಟ ಮಾಡುವಂಥ ಮರಾಠಿಗಳು, ಅದು ಮಾರಾಟ ಮಾಡುವಂಥವ್ರು ಅಂತ ಹೇಳ್ತಾರೆ, ಆ ಡೀಲರ್ಸ್ಗಳು ಹೆಚ್ಚಿಗೆ ದರದಲ್ಲಿ ರೈತಾಪಿ ವರ್ಗದ ತೊಂದರೆ ಆಗಿದ್ರೂ ಸಹ ಯಾಕೆ ಒಂದು ಕಡೆ ತಾಲೂಕು ಮಟ್ಟದ ಕೃಷಿ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂರುವಂಥ ಸ್ಥಿತಿ ಉದ್ಭವ ಆಗ್ಬಿಟ್ಟಿದೆ ಏನು ಅಂತ. ಈ ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಗೋ ಅಂಥ ಕಾಲದಲ್ಲಿ ಈ ಟಾಸ್ಕ್ ಫೋರ್ಸ್ ಸಮಿತಿಯ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳಾಗಿರ್ತಾರೆ. ತದನಂತರದಲ್ಲಿ ಆ ಸಂಬಂಧಪಟ್ಟ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯವರು ಇರ್ತಾರೆ. ಇವತ್ತು ತಾವು ಹೇಳ್ದಂಗೆ ಡೀಲರ್ಗಳು ಇವತ್ತು ಒಂದು ಏನು ಖರೀದಿ ಮಾಡ್ತಕ್ಕಂಥ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಖರೀದಿ ಏನು ಬೆಲೆನ ಇಂಥ ರೇಟನ್ನು ನಿಗದಿ ಮಾಡಿರ್ತಕ್ಕಂಥ ಬೆಲೆಗೆ ಆ ಬೆಲೆಗೆ ಆ ಡೀಲರ್ಗಳು ಮಾರಬೇಕು. ಆದರೆ ಇವತ್ತು ಪ್ರತಿ ಡೀಲರ್ಗಳು ಕೂಡ, ನಾನು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ, 45 kg ಬ್ಯಾಗ್ಗೆ ಯೂರಿಯಾಗಿದೆ. ಇವತ್ತು ಡೀಲರ್ಗಳು 450 ರೂಪಾಯಿ ಮಾರ್ತಿದ್ದಾರೆ. ಇವತ್ತು ಆ ಡೀಲರ್ಗಳು ಎಲ್ಲರೂ ಕೂಡ ಕೃಷಿ ಇಲಾಖೆಯ ವ್ಯಾಪ್ತಿ ಒಳಗಡೆ ಬರ್ತಾರೆ. ಕೃಷಿ ಇಲಾಖೆ ಅಧಿಕಾರಿಗಳು, ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಈ ನಿಟ್ಟಿನಲ್ಲಿ ಕಾನೂನು ಕ್ರಮ ಕೈಗೊಳ್ಳೋದ್ರಲ್ಲಿ ವಿಫಲ ಆಗಿದ್ದಾರೆ. ರೈತರಿಗೆ ಸಂಕಷ್ಟದ ದಿನಗಳನ್ನು ಬರ್ತಾ ಇದೆ. ಇದಕ್ಕೆ ಎಲ್ಲ ನೇರವಾಗಿ ಈ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರು, ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಸಮಿತಿಗಳ ಸದಸ್ಯರುಗಳು ಇದಕ್ಕೆ ನೇರ ಹೊಣೆಗಾರರು. ಇದಕ್ಕೆ ಈ ಸರ್ಕಾರನೇ ಇದಕ್ಕೆ ಉತ್ತರ ಕೊಡಬೇಕಂತಕ್ಕಂಥದ್ದು, ಅವ್ರ ಮೇಲೆ ಶಿಸ್ತು ಕ್ರಮ ಯಾಕೆ ಕೈಗೊಂಡಿಲ್ಲ ಅಂತಕ್ಕಂಥದ್ದೇ ನಮ್ಮ ಪ್ರಶ್ನೆ. ನಾವು ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ, ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಯಾವ ಕಚೇರಿಗಳಲ್ಲೂ ಕೂಡ ಸಾಮಾನ್ಯ ರೈತನ ಸಣ್ಣ ಸಮಸ್ಯೆಗಳಿಗೂ ಸ್ಪಂದಿಸ್ತಾ ಇಲ್ಲ. ಎಲ್ಲ ಇಲಾಖೆಗಳಲ್ಲೂ ಕೂಡ ನಮ್ಮ ನ್ಯಾಯಯುತವಾದಂಥ ಸಮಸ್ಯೆಗಳನ್ನು ನೇರವಾಗಿ ಪರಿಹಾರ ಮಾಡಿಕೊಡ್ಬೇಕು. ಪರಿಹಾರ ಮಾಡಿಕೊಳ್ಳದೆ ವಿಳಂಬ ನೀತಿ ಅನುಸರಿಸಿ ವ್ಯಾಪಕವಾಗಿರ್ತಕ್ಕಂಥ ಅನ್ಯಾಯ. ನಿಮ್ಮ ದಾವಣಗೆರೆ ಜಿಲ್ಲೆ MP ಅವರು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು NDRF ವಿಚಾರವಾಗಿ ಸಂಸದಲ್ಲಿ ರೈತರ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಿಲ್ಲ ಅಂತ ಹೇಳಿ ತಾವು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸುವಂಥದ್ದು ಮಾಡಿದ್ವಿ. ಯಾಕೆ ಮಾಡಲಿಲ್ಲ? ಮಾನ್ಯ ದಾವಣಗೆರೆ ಜಿಲ್ಲಾ ಸಂಸದರಾಗಿರ್ತಕ್ಕಂಥ ಮಾನ್ಯ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ನಮ್ಮ ನಿವೇದನೆ ಏನು ಅಂತಂದರೆ, ಈಗಾಗಲೇ ಸಾಕಷ್ಟು ಕೇಂದ್ರ ಸರ್ಕಾರದಿಂದನೇ ಆಗಬೇಕಾಗಿರ್ತಕ್ಕಂಥದ್ದು. ಇವತ್ತು ಈ ಹಿಂದೆ ನಾವು ಆಗಲೇ ಸಾಕಷ್ಟು ಒತ್ತಾಯ ಮಾಡಿದ್ವಿ. ಇವತ್ತು ರೈತ ಬೆಳೆದಂಥ ಬೆಳೆಗಳನ್ನು ಖರೀದಿ ಕೇಂದ್ರ ಮಾಡಬೇಕಾಗಿರೋದು, ಅನುದಾನ ಕೊಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ರೈತರ ಪರ ಧ್ವನಿಯೇ ಆಗಲಿಲ್ಲ. ಸಂಸತ್ತು ಒಳಗಡೆ ರೈತ ಪರ ಶಕ್ತಿಯಾಗಿ ಧ್ವನಿಯಾಗಿ ರೈತ ಪರವಾಗಿ ಮಾತಾಡಲಿಲ್ಲ ಅಂತಕ್ಕಂಥದ್ದು ನಮಗೆ ನೋವಿದೆ. ಎರಡನೇದು, ಈಗಾಗಲೇ ಇಡೀ ರಾಜ್ಯದಲ್ಲಿ NDRF ನೀತಿ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. 1 ಹೆಕ್ಟೇರಿಗೆ ರಾಷ್ಟ್ರೀಯ ಪ್ರಕೃತಿ ವಿಕೋಪದ ದೃಷ್ಟಿನಲ್ಲಿ 1 ಹೆಕ್ಟೇರು ಅನ್ಯಾಯ ಆದರೆ 22,000 ಅಂತ ಹೇಳಿ ನಿಗದಿ ಆಗಿದೆ. ಆದರೆ ಒಂದು ಹೆಕ್ಟೇರಲ್ಲಿ ಭತ್ತ ಆಗಲಿ ಅಡಿಕೆ ನಷ್ಟ ಆದರೆ 22,000 ಏನಕ್ಕಾಗ್ತದೆ ಅಂತಕ್ಕಂಥದ್ದನ್ನು ವೈಜ್ಞಾನಿಕವಾಗಿ ಲೋಕಸಭೆಯಲ್ಲಿ ಚರ್ಚೆ ಮಾಡಬೇಕಂತಕ್ಕಂಥದ್ದು ನಮ್ಮ ಒತ್ತಾಯ.
ಮೂರನೇದು ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಈಗಾಗಲೇ ಅಡಿಕೆ ಬೆಳೆಗಾರ ಹಿತ ಕಾಪಾಡೋ ನಿಟ್ಟಿನಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಈ ಕೂಡಲೇ ಒತ್ತಾಯ ಮಾಡಿದ್ದೀವಿ. ಅಡಿಕೆ ಮಂಡಳಿ ಆಗಬೇಕಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ. ಆ ನಿಟ್ಟಿನಲ್ಲಿ ದಾವಣಗೆರೆ ಜಿಲ್ಲೆಯ ಎಲ್ಲ ಕಡೆ ಅಡಿಕೆ ಬೆಳೆಗಾರ ಸಂಖ್ಯೆ ಅಡಿಕೆ ಬೆಳೆಗಾರ ರೈತರಿದ್ದಾರೆ. ಅವರ ಪರವಾಗಿ ಮಾನ್ಯ ಲೋಕಸಭಾ ಸದಸ್ಯರು ಅಡಿಕೆ ಮಂಡಳಿ ಆಗಬೇಕು ಅಂತಕ್ಕಂಥದ್ದನ್ನು ಮಾನ್ಯ ಪ್ರಧಾನಿಗಳು ಕೃಷಿ ಮಂತ್ರಿಗಳಿಗೆ ಧ್ವನಿಯಾಗಿ ಅಡಿಕೆ ಮಂಡಳಿಗೆ ಮಾಡೋದಕ್ಕೆ ಹಕ್ಕೊತ್ತಾಯವನ್ನು ಪ್ರತಿಪಾದಿಸಬೇಕಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ.